ಅದ್ಧೂರಿ ಜಾತ್ರೆ 10,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಸಂತರ್ಪಣೆ ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ತಲಕಾಯಲ ಬೆಟ್ಟದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಅದ್ಧೂರಿ ಜಾತ್ರಾ ಮಹೋತ್ಸವ ಜರುಗಿತು. ಮೊದಲಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರ ಜೊತೆಯಲ್ಲೇ ದೇವರ ದರ್ಶನ ಪಡೆದರು. ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕೆಎಚ್ ಮುನಿಯಪ್ಪ ಹಾಗೂ ನರಸಿಂಹಮೂರ್ತಿಯವರು ಚಾಲನೆ ನೀಡಿದರು. ಜಾತ್ರೆಯಲ್ಲಿ ನೆರೆದಿದ್ದ ಅಪಾರ ಜನಸ್ತೋಮವನ್ನು ಕಂಡು ಹರ್ಷ ವ್ಯಕ್ತಪಡಿಸಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ಭಗವಂತನ ಸೇವೆ ಮಾಡಲು ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಿದರು. ಈ ಬಾರಿಯ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ನೀರಿನ ಬಾಟಲಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಬೃಹತ್ ಕಾರ್ಯಕ್ರಮದ ಯಶಸ್ವಿಗೆ ಸುಮಾರು 300ರಿಂದ 400 ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸಿದ್ದು ಅವರೆಲ್ಲರಿಗೂ ನರಸಿಂಹಮೂರ್ತಿಯವರು ಕೃತಜ್ಞತೆ ಸಲ್ಲಿಸಿದರು. ಈ ಹಿಂದೆ ಆವಣಿ ಬೆಟ್ಟದಲ್ಲಿ ಇಂತಹ ಜನಸಾಗರವನ್ನ ನೋಡಿದ್ವು. ಈಗ ತಲಕಾಯಲ ಬೆಟ್ಟದಲ್ಲಿಯೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿರುವುದು ಸಂತಸ ತಂದಿದೆ ಅಂತ ಹೇಳಿದರು. ಜನರ ಸ್ಪಂದನೆಯನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತೆ ಹಾಗೂ ಅಚ್ಚುಕಟ್ಟಾಗಿ ಅನ್ನ ಸಂತರ್ಪಣೆ ಮಾಡಲು ಈಗಿನಿಂದಲೇ ಯೋಜನೆ ರೂಪಿಸಲಾಗುವುದು ಅಂತ ಹೇಳಿದ್ರು. ನಂತರ ಮೀನಾಕ್ಷಿ ಫೌಂಡೇಶನ್ ಮಂಜುಳಾ ನರಸಿಂಹಮೂರ್ತಿ ಮಾತನಾಡಿ, ನನಗೆ ಅನ್ನದಾನ ಅನ್ನೋದಕ್ಕಿಂತ ಅನ್ನ ಸಂತರ್ಪಣೆ ಅನ್ನುವ ಪದ ತುಂಬಾ ಇಷ್ಟವಾಗ್ತದೆ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೇವಲ ಈ ವರ್ಷಕ್ಕೆ ಸೀಮಿತವಾಗಬಾರದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ತಲುಪುವಂತೆ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಆಯೋಜಿಸುವ ಶಕ್ತಿಯನ್ನ ದೇವರು ನಮಗೆ ನೀಡಲಿ ಅಂತ ಪ್ರಾರ್ಥಿಸಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಅವರು ಕೃತಜ್ಞತೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, ಬಿಎಂ ಕೃಷ್ಣ, ಹರಿಕೃಷ್ಣ, ಪಿಂಡಿಪಾಪನಹಳ್ಳಿ, ನಾಚಕನಹಳ್ಳಿ ನರಸಿಂಹರೆಡ್ಡಿ, ದೊರಮಡಲಿ ಗೋಪಾಲಗೌಡ, ಮಾಳಪ್ಪನಹಳ್ಳಿ ಮುರಳಿ, ಗಜೇಂದ್ರ, ನರಸಿಂಹರಾಜು, ನಾಗೇಶ್, ಚಿಕ್ಕದಾಸೇನಹಳ್ಳಿ ರಮೇಶ್, ನಂದಕುಮಾರ್, ಬಚ್ಚಹಳ್ಳಿ ಶ್ರೇಯಸ್ ಹಾಗೂ ನೂರಾರು ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳು ಆಗಮಿಸಿದ್ರು. ತುಂಬ ಖುಷಿ ಅನಿಸ್ತಾ ಇದೆ. ಆ ಭಗವಂತ ಇಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡಲಿಕ್ಕೆ ಆ ಭಗವಂತನಿಗೆ ಅನಂತ ಕೋಟಿ ಧನ್ಯವಾದಗಳು. ಮತ್ತು ಈ ಶಿಡ್ಲಘಟ್ಟ ಕ್ಷೇತ್ರದ ತಲಕಾಯಲ ಬೆಟ್ಟ ಈ ಜಾತ್ರೆಯಲ್ಲಿ ಇಷ್ಟು ಜನ ನಮ್ಮ ಜೊತೆಯಲ್ಲಿ ವಾಲಂಟಿಯರ್ಸ್ ಆಲ್ಮೋಸ್ಟ್ ಒಂದು 300ರಿಂದ 400 ಜನ ವಾಲಂಟಿಯರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನನ್ನ ಕೃತಜ್ಞತೆಗಳು. ಇಲ್ಲಿ ಆಲ್ಮೋಸ್ಟ್ ಒಂದು 10,000+ ಜನಗಳಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಇದೇ ಮೊದಲ ಬಾರಿಗೆ ತಲಕಾಯಲ ಬೆಟ್ಟದಲ್ಲಿ ಮಾಡ್ತಾ ಇದ್ದೀರಾ? ಏನು ಅನಿಸುತ್ತೆ ಸರ್? ಏನು ಅನಿಸುತ್ತೆ ಅಲ್ಲ ಈ ಜನ ಎಲ್ಲ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ನಾವು ಇಲ್ಲಿ ಆವಣಿ ಬೆಟ್ಟದಲ್ಲಿ ಈ ಥರ ಜನ ನೋಡ್ತಾ ಇದ್ವಿ. ಈಗ ಅದಕ್ಕಿಂತಲೂ ಹೆಚ್ಚಿಗೆ ಇದ್ದಾರೆ ಜನ. ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಗೆ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡೋ ಉದ್ದೇಶ ಮುಂದಿನ ವರ್ಷದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ನಿಮ್ಮ సంతర్పణ అన్నది ఆగిన అయ్యి నడుస్తూ ఉంది. పర్వాలేదు మాకు మా పిల్లలంతా చేరి సంతోషంగా ఈ కార్యక్రమం చేరినాము. వాడి ఖుషి అయింది. పర్వాలేదు. ఈ సంతర్పణ ఏడాది మేము చేయడానికి రెడీగా ఉన్నాము. ನಮ್ಮ ರಾಜಕೀಯದಲ್ಲಿ ಅಂತ ನಮ್ಮ ಇಲ್ಲಿ ನಮ್ಮ ಅಣ್ಣವರು ಮಾಡ್ತಾ ಇರೋದು ನರಸಿಂಹಮೂರ್ತಿ ನರಸಿಂಹಮೂರ್ತಿ ಅನ್ನೋರು ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡವ್ರೆ. ಜನನೂ ಚೆನ್ನಾಗಿ ಬಂದವ್ರೆ. ಏನೋ ಅವ್ರ ಆಶೀರ್ವಾದದಿಂದ ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಕುಟುಂಬದವ್ರಿಗೆ ಎಲ್ಲ ಚೆನ್ನಾಗಿರಲಿ ನಾವು ಮನಸ್ಸಲ್ಲಿ ಹೇಳ್ಕೊತಾ ಇದ್ದೀವಿ. ನಿಮ್ಮ ಸಂತೋಷ, ನಿಮ್ಮ ಊಟ ತಿಂದ್ಬಿಟ್ಟು ನಮ್ಮ ಆಶೀರ್ವಾದ ಅವ್ರಿಗೂ ಕೊಡ್ಬೇಕು. ಸ್ವಲ್ಪ ನಾವು ತಿಂದ್ಬಿಟ್ಟು ಹೋದರೆ ನಮಗೆ ಇದಾಗಲ್ಲ. ಇವತ್ತು ಮಾಡೋದು ಇನ್ನೊಂದು ವರ್ಷ, ಮುಂದಿನ ವರ್ಷ ಹಿಂಗೆ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇದ್ದೀವಿ. ನಾನು ಹೇಳೋದು ಏನಂದ್ರೆ, ನಮ್ಮ ಇವರು ನರಸಿಂಹಮೂರ್ತಿ ಅನ್ನೋರು ಇದೇ ಥರ ಎಲ್ಲ ಜಾಗದಲ್ಲೂ ಅನ್ನದಾನ ಮಾಡ್ತಾಯಿದ್ದಾರೆ. ಅವರು ದೇವರು ಆಶೀರ್ವಾದದಿಂದ ಯಾವುದೋ ಒಂದು ಮಾಡಬೇಕಂತ. ಅನ್ನ ಸಂತರ್ಪಣೆ ಎಲ್ಲ ಕಡೆನೂ ಮಾಡ್ತಾ ಇದ್ವಿ. ಬಟ್ ಈಗ ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಈ ಸಾರಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇವಾಗ ಶುರು ಮಾಡಿದ್ದೀವಿ. ಇದೇ ರೀತಿ ವರ್ಷನೂ ಇನ್ನೂ ಅತಿ ಹೆಚ್ಚಿನ ಜನತೆಗೆ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಶಕ್ತಿ ದೇವರು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲರೂ ಬಂದು ಇದು ಮಾಡ್ತಾ ಇದ್ರೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಅನ್ನದಾನ ಅನ್ನೋದಕ್ಕಿಂತ ಅನ್ನ ಸಂತರ್ಪಣೆ ಅನ್ನೋದು ನನಗೆ ಇಷ್ಟ ಆಗುತ್ತೆ. ಅನ್ನದಾನ ಅಂದರೆ ಅನ್ನ ದಾನ ಮಾಡೋಷ್ಟು ದೊಡ್ಡವ್ರು ಯಾರೂ ಇಲ್ಲ ಭೂಮಿ ಮೇಲೆ. ಇದು ಅನ್ನ ಸಂತರ್ಪಣೆ ಭಕ್ತಾದಿಗಳೆಲ್ಲ ಬಂದು ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ಕೃತಜ್ಞತೆಗಳು.